ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಿಂಚನ. ಈ ವಿಡಿಯೋದಲ್ಲಿ ನಾನು ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬ ಪ್ರಿಪ್ರೇಷನ್ ಮತ್ತು ಹೇಗೆ ನಾವು ಸೆಲೆಬ್ರೇಟ್ ಮಾಡ್ತೀವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೇನ್ ಇಂಪಾರ್ಟೆಂಟ್ ದೇವಿಗೆ ಉಡ್ಸೋಕ್ಕೆ ಸೀರೆ ತರಬೇಕು, ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಲೆಟ್ಸ್ ಗೋ. ಫಸ್ಟ್ ಸುದರ್ಶನ್ ಸಿಲ್ಕ್ಸ್ಗೆ ಹೋಗಿದ್ವಿ. ಅಲ್ಲಿ ಓಕೆ ಕಲೆಕ್ಷನ್ ಚೆನ್ನಾಗಿತ್ತು, ಬಟ್ ನಮಗೆ ಬೇಕಾಗಿರೋ ಥರ ಸಿಕ್ಕಲಿಲ್ಲ. ಅರಮನೆ ಹತ್ರ ಮಾರಮ್ಮ ಟೆಂಪಲ್ ಇದೆ ಅಲ್ವಾ, ಅಲ್ಲಿ ಹೋಗಿ ಪೂಜೆ ಮಾಡಿಸ್ಕೊಂಡು ಊಟ ಮಾಡಿಕೊಂಡು ಸುಮಂಗಲಿಗೆ ಹೋದ್ವಿ. ಸುಮ್ಮನೆ ಕಲೆಕ್ಷನ್ ನೋಡೋಣ ಅಂತ. ಅಲ್ಲಂತೂ ಕಾಲು ಇಡೋಕ್ಕೆ ಜಾಗ ಇರಲಿಲ್ಲ, ಅಷ್ಟು ಜನ ಇದ್ದರು. ಕಲೆಕ್ಷನ್ನು ಅಷ್ಟೇನು ಚೆನ್ನಾಗಿರಲಿಲ್ಲ, ಅಲ್ಲಿ ಅಷ್ಟೊಂದು ಚೆನ್ನಾಗಿಲ್ಲ ಅಂದರೂ ಸ್ವಲ್ಪ ಕಾಸ್ಟ್ಲಿನೇ ಇತ್ತು. ಅಲ್ಲಿಂದ ಹೊರಟ್ವಿ. ದೇವ್ರಿಗೆ ದೀಪ ಮತ್ತು ತಟ್ಟೆ ತೊಗೊಳ್ಳೋಣ ಅಂತ. ಹಣ್ಣು ಅದು ಇದು ಇಡೋಕ್ಕೆ ಮನೇಲಿರೋದೆಲ್ಲ ಯೂಸ್ ಮಾಡಿರ್ತೀವಲ್ವ, ಸೊ ಅದಕ್ಕೆ ಹೊಸದು ತಗೊಂಡು, ಹಾಗೆ ದೇವ್ರಿಗೆ ಮುಖವಾಡ ಅದಕ್ಕೆ ಡೆಕೋರೇಷನ್ ಮಾಡೋಕ್ಕೆ ಏನೇನು ಬೇಕೋ ಅದೆಲ್ಲ ತಗೊಂಡು ಮನೆಗೆ ಬಂದ್ವಿ. ಆ್ಯಕ್ಚುಲಿ ಏನಾಯಿತು ಅಂದರೆ, ನಾನು ಏನೇನು ತೊಗೋತೀವಿ ಅದನ್ನ ಶೇರ್ ಮಾಡೋಣ ಅಂದ್ಕೊಂಡೆ, ಒಂದು ವ್ಲಾಗ್ ಮಾಡೋಣ ಅದನ್ನೇ ಸಪ್ರೇಟ್ ಅಂತ. ಬಟ್ ಅಷ್ಟು ಜನ ಇದ್ದರು, ಅಲ್ಲಿ ತುಂಬ ರಶ್ ಇತ್ತು, ನಾನು ಏನೂ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಅಂದರೂ ಇವಾಗ ಬೊಟ್ಟಿಗೆ ಹೋಗ್ತಾಯಿದ್ದೀನಿ. ಆಮೇಲೆ ನನಗೆ ಅಂತ ಒಂದು ಹಾಫ್ ಸ್ಯಾರಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ, ಸೀರೆಯಿಂದ ಲೆಹಂಗಾ ಥರ ಹಾಫ್ ಸ್ಯಾರಿ ಟಾಪ್ ಮತ್ತು ಸ್ಕರ್ಟ್, ಪ್ಲೀಟೆಡ್ ಸ್ಕರ್ಟ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ದುಪ್ಪಟ್ಟ ತೊಗೋಬೇಕು. ಸೊ ಇವಾಗ ಬೊಟ್ಟಿಗೆ ಹೋಗಿ ಆಮೇಲೆ ಹಾಗೆ ದುಪ್ಪಟ್ಟ ತೊಗೊಳಕ್ಕೆ ಹೋಗಬೇಕು. ನೋಡೋಣ, ಅಲ್ಲೂ ಜನ ಇದ್ದರೆ ನಾನು ವೀಡಿಯೋ ಮಾಡೋದಕ್ಕೆ ಆಗೋಲ್ಲ, ಸ್ವಲ್ಪನೂ ಜಾಗ ಬಿಡೋಲ್ಲ, ಕೈಯಲ್ಲಿ ತೊಳ್ಕೊಂಡು ಹೋಗ್ತಾರೆ. ಸೊ ಅದಕ್ಕೆ ಆದರೆ ವೀಡಿಯೋ ಮಾಡ್ತೀನಿ. ಮತ್ತು ನಾಳೆಯಿಂದ ಫುಲ್ ಪ್ರಿಪ್ರೇಷನ್, ನೈಟ್ ವ್ಲಾಗ್ ಮಾಡೋಣ ಅಂತ ಫುಲ್ಲು ಪ್ರಿಪ್ರೇಷನ್ ಮಾಡಿ ಆಮೇಲೆ ಬೆಳಗ್ಗೆ ಪೂಜೆ ಮಾಡಬೇಕಲ್ವ, ಸೊ ಅದನ್ನು ಪೂರ್ತಿಯಾಗಿ ವ್ಲಾಗ್ ಮಾಡೋಣ ಅಂತ. ಸೊ ಇವಾಗ ಬೊಟ್ಟಿಗೆ ಹೋದ್ಮೇಲೆ ನಾನು ಹಾಫ್ ಸ್ಯಾರಿ ತರಿಸ್ತೀನಿ. ಸೊ ಲೆಟ್ಸ್ ಗೋ. ಬೊಟ್ಟಿಗೆ ಹೋದ್ಮೇಲೆ ಪ್ಲ್ಯಾನ್ ಚೇಂಜ್ ಆಯಿತು. ದುಪ್ಪಟ್ಟ ತರಕ್ಕೆ ಹೋಗಿಲ್ಲ, ಬೇರೆ ಹಾಫ್ ಸ್ಯಾರಿ ಸ್ಟಿಚ್ ಮಾಡ್ಕೋತಾ ಇದ್ದೀನಿ. ಇದೇ ಹಾಫ್ ಸ್ಯಾರಿ ಫೈನಲಿ ಸ್ಟಿಚ್ ಆಯಿತು, ಆದರೆ ಇನ್ನೂ ಹುಕ್ಸ್ ಹಾಕೋದು ಅದು ಇದು ಮತ್ತು ಎಂಡಿಂಗ್ ಜಿಗ್ಜ್ಯಾಗ್ ಎಲ್ಲ ಮಾಡೋದಿತ್ತು. ಸೊ ಅದು ಮಾಡ್ಕೊತಾ ಇದ್ದೆ. ಜೊತೆಗೆ ಇಲ್ಲಿ ಏನೇನು ಬೇಕು ಪ್ರಿಪ್ರೇಷನ್ ಎಲ್ಲ ರೆಡಿಯಾಗಿದೆ. ದೇವ್ರಿಗೆ ಮುಖವಾಡ ನಾವು ಏನು ತಂದಿದ್ವಿ ಅದು ಹಾಕಲ್ಲ, ಬೇರೆ ತೊಗೊಂಡ್ವಿ. ಲಾಸ್ಟ್ ಮೂಮೆಂಟಲ್ಲಿ ಶಾಪಿಂಗ್ ಹೋದಾಗ ಸ್ವಲ್ಪ ಚೇಂಜಸ್ ಆಯಿತು. ಇವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ, ಜೊತೆಗೆ ಏನೇನು ತಂದ್ವಿ ಅದನ್ನೆಲ್ಲ ವಾಶ್ ಮಾಡಿ ಇಟ್ಟಿದ್ದಾರೆ. ಸೊ ನೈಟಲ್ಲಿ ಪ್ರಿಪೇರ್ ಮಾಡಬೇಕಾದ್ರೆ ಹೆಲ್ಪ್ ಆಗಲಿ ಅಂತ ಒಂದೇ ಕಡೆ ಇಟ್ಟಿದ್ದಾರೆ. ನಾನು ಈ ಕಡೆ ಬ್ಲೌಸ್ಗೆ ಸ್ವಲ್ಪ ಫಿನಿಶಿಂಗ್ ಇನ್ನೂ ಆಗಿರಲಿಲ್ಲ, ಅದೆಲ್ಲ ಮಾಡಿಕೊಂಡು ಹಾಗೆ ಜಿಗ್ಜ್ಯಾಗ್ ಮಾಡಿಕೊಂಡೆ. ಆಲ್ಮೋಸ್ಟ್ 2 o'clock ಆಯಿತು. ಇವಾಗ ಎದ್ದಿದ್ದೀವಿ. ಎಷ್ಟು ಟಯರ್ಡ್ ಆಗಿತ್ತು. ನನ್ನ ಮೇಕಪ್ ಕೂಡ ರಿಮೂವ್ ಮಾಡಿಲ್ಲ, ಹಂಗೆ ಮಲ್ಕೊಬಿಟ್ಟಿದ್ದೆ. ಇವಾಗ ದೇವಿಗೆ ಉಡ್ಸೋ ಸೀರೆನ ಜಿಗ್ಜ್ಯಾಗ್ ಮಾಡಿ ಸ್ಟಾರ್ಟ್ ಮಾಡಬೇಕು. ನಾನು ಬರೋಷ್ಟರಲ್ಲಿ ಅಕ್ಕ ಎಲ್ಲ ರೆಡಿ ಮಾಡಿರ್ತಾಳೆ. ಪೂಜೆ ಮಾಡೋದಷ್ಟೇ ಅಲ್ವಾ? ಅಷ್ಟೇ ಏನೇನು ಬೇಕು ಎಲ್ಲ ಪ್ರಿಪೇರ್ ಆಗಿದೆ ಇಲ್ಲಿ. ಮತ್ತು ಇದೆ ಸ್ಯಾರಿ. ಈ ಸ್ಯಾರಿ ನಮಗೆ ಜಿಗ್ಜ್ಯಾಗ್ ಮಾಡ್ಕೋಬೇಕು, ಬ್ಲೌಸ್ ಕಟ್ ಮಾಡಿಕೊಂಡು. ಜಿಗ್ಜ್ಯಾಗ್ ಮಾಡಿಕೊಟ್ಟೆ. ನಾನು ಇವಾಗ ಸ್ನಾನ ಮಾಡಿ ಬರೋಷ್ಟರಲ್ಲಿ ಅಕ್ಕ ಸೀರೆ ಎಲ್ಲ ಫೋಲ್ಡಿಂಗ್ ಮಾಡಿಟ್ಟಿರ್ತಾಳೆ, ಆಮೇಲೆ ನಾನು ಬಂದು ಬೇರೆ ಹೆಲ್ಪ್ ಮಾಡ್ತೀನಿ. ಇವಾಗ ಸದ್ಯಕ್ಕೆ ಹೀಗೆ ಕಾಣಿಸ್ತಾ ಇದೆ. ಇದನ್ನು ನಾವು ಮಾಡೋಕ್ಕೆ 2 hours ತಗೊಂಡಿದ್ವಿ. ನಾನು ಬಂದಮೇಲೆ 10 minutes ಆಯಿತು. ಇಟ್ಸ್
ವಿಡಿಯೋ ನೋಡಿ ಏನೋ ಟ್ರಯಲ್ ಮಾಡಾದಮೇಲೆ ನಾನು ಲೆಹೆಂಗಾಗೆ ಹೇಗೆ ಪ್ಲೀಟ್ಸ್ ಹಾಕಿ ಸ್ಟಿಚ್ ಮಾಡ್ತೀವಿ ನಾವು ಹಾಗೆ ಪ್ಲೀಟ್ಸ್ ಮಾಡಿ ಪಿನ್ ಹಾಕ್ಕೊಂಡು ಫೈನಲಿ ಹೀಗೆ ಸ್ವಲ್ಪ ರೆಡಿ ಆಯಿತು. ಆಮೇಲೆ ಒಂದೊಂದಾಗಿ ಎಲ್ಲ ಹಾಕಿ ಜ್ಯುವೆಲ್ಸ್ ಹಾಕಿ ರೆಡಿ ಮಾಡಿದ್ಮೇಲೆ ನಮ್ಮ ಮಹಾಲಕ್ಷ್ಮಿ ಸೂಪರಾಗಿ ಕಾಣಿಸ್ತಾಯಿದ್ರು. ಫೈನಲಿ ನಮ್ಮ ಮನೆ ಲಕ್ಷ್ಮಿ ರೆಡಿ ಆಯಿತು. ಫೈನಲಿ ಇವಾಗ ಲಕ್ಷ್ಮಿನೂ ರೆಡಿ ಮಾಡಾಯಿತು. ನಮ್ಮನೆ ಲಕ್ಷ್ಮಿ ಹೇಗೆ ಕಾಣ್ತಾ ಇದ್ದಾರೆ ಅಂತ ಕಮೆಂಟ್ ಮಾಡಿ ಆಯಿತಾ. 5:30ಗೆ ಪೂಜೆ ಮಾಡಬೇಕು ಅಂತ ಇದ್ದಿದ್ದು, ಬಟ್ ಸ್ಯಾರಿ ಉಡ್ಸೋಕ್ಕೆ ಟೈಮ್ ಆಗೋಯಿತು. ನಾವು ಯೂಟ್ಯೂಬ್ ನೋಡಿ ಸರ್ಕಸ್ ಮಾಡಿ ಏನೇನೋ ಮಾಡಿ ಲಾಸ್ಟಲ್ಲಿ ಪ್ಲೇಟ್ ಎತ್ತಿ ನಾನು ಉಡಿಸ್ದೆ. ನಿಮ್ಮ ಮನೇಲಿ ಹೇಗೆ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ. ಹಬ್ಬಕ್ಕೆ ನಾನು ಈ ಔಟ್ಫಿಟ್ ಹಾಕ್ಕೊತಾ ಇದ್ದೀನಿ. ಇದು ಆ್ಯಕ್ಚುಲಿ ಮೀಶೋಯಿಂದ ಆರ್ಡರ್ ಮಾಡಿಕೊಂಡು ನಾನು ಹಾಫ್ ಸ್ಯಾರಿ ಸ್ಟಿಚ್ ಮಾಡ್ಕೊಂಡಿರೋದು. ಅದಕ್ಕೆ ಮಧುಬಾಲ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಬ್ಯಾಕ್ ಸೈಡ್ ಈ ಥರ ಇದೆ. ಇದ್ರ ಜೊತೆಗೆ ದುಪಟ್ಟ ಕೂಡ ಕೊಟ್ಟಿದ್ದರು, ಜೊತೆಗೆ ಪರ್ಪಲ್ ದುಪಟ್ಟ. ಅದಕ್ಕೆ ಬಾರ್ಡರ್ ಎಂಡಿಂಗಲ್ಲಿ ಬಾರ್ಡರ್ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ನಿಮಗೆ ಲಿಂಕ್ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ಲಿಂಕ್ ಶೇರ್ ಮಾಡ್ತೀನಿ. ಇದ್ರ ಜೊತೆಗೆ ಈ ಸಲ ಪೇರ್ ಮಾಡೋಣ ಅಂತ ಮತ್ತು ಓಲೆ ಮತ್ತು ಒಂದು ಪರ್ಪಲ್ ಬ್ಯಾಂಗಲ್ ರೆಡಿ ಆಗಿಬಿಟ್ಟು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಶೇರ್ ಮಾಡ್ತೀನಿ. ಮತ್ತು ಅಮ್ಮಂಗೆ ನಾನು ಈ ಬ್ಲೌಸ್ ಸ್ಟಿಚ್ ಮಾಡಿದ್ದೆ. ಲಾಸ್ಟ್ ವ್ಲಾಗಲ್ಲಿ ನೀವು ನೋಡಿದ್ರೆ ಈ ಸ್ಯಾರಿನ ಅಕ್ಕ ಅಮ್ಮಂಗೆ ಅಂತ ಗಿಫ್ಟ್ ಮಾಡಿದ್ಲು ಆ್ಯನಿವರ್ಸರಿಗೆ. ಬ್ಲೌಸ್ ಸ್ಟಿಚ್ ಮಾಡಿಕೊಟ್ಟೆ. ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಇವಾಗಷ್ಟೇ ರೆಡಿಯಾಗಿ ಮೇಲೆ ಬಂದೆ. ರೆಡಿ ಆಗೋ ವ್ಲಾಗು ಮಾಡೋಣ ಅಂದ್ಕೊಂಡೆ, ಬಟ್ ಲೇಟ್ ಆಗೋಯ್ತು. ಹರಿ ಬರಿಯಲ್ಲಿ ರೆಡಿ ಆದೆ. ಸೊ ನಾನು ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ನನ್ನ ಪೂರಾ ಔಟ್ಫಿಟ್ ತೋರಿಸಿ ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ. ಊಟಕ್ಕೆ ಅಂತ ಪಾಯಸ ಮತ್ತು ಬಾತ್ ಮಾಡಿದ್ದಾರೆ ಮನೇಲಿ. ಸಂಜೆ ಪೂಜೆ ಶುರು ಮಾಡಬೇಕು ಇವಾಗ. ಸಂಜೆ ಪೂಜೆ ಮುಗೀತು. ಇವಾಗ ಎಲ್ಲರನ್ನೂ ಕುಂಕುಮ ಕಡಿಯೋಕ್ಕೆ ಹೋಗಬೇಕು. ನನ್ನ ಜೊತೆ ನೀವೇ ಬನ್ನಿ. ಎಲ್ಲರ ಮನೆಗೂ ಹೋಗಿ ಕುಂಕುಮ ಕರೆದು ಹಾಗೆ ಅವ್ರ ಮನೆ ಲಕ್ಷ್ಮೀ ದೇವಿನ ಕೂಡ ನೋಡ್ಕೊಂಡು ಬಂದ್ವಿ.
ರಕ್ಷಾಬಂಧನ ಅಲ್ವಾ, ಅದಕ್ಕೆ ರಾಖಿ ತರೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಕಣ್ಣು ಯಾಕೋ ರೆಡ್ ಆಗಿದೆ, ಅದಕ್ಕೆ ಫೇಸ್ ಒಂಥರ ಕಾಣಿಸ್ತಾ ಇದೆ. ಮಾರ್ನಿಂಗಿಂದ ರೆಡ್ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಬನ್ನಿ ಹೋಗೋಣ. ರಾಖಿ ತರಬೇಕು ಅಂತಲೇ ಹೊರಟಿದ್ದು, ಆದರೆ ಸ್ವಲ್ಪ ಪ್ಲ್ಯಾನ್ ಚೇಂಜ್ ಆಗಿ ಮೂವಿಗೆ ಹೋಗ್ತಾ ಇದ್ದೀವಿ. ಫುಲ್ ಮಳೆ ಬಂದಿದ್ದರಿಂದ ಆಟೋಲ್ಲಿ ಹೋದ್ವಿ. ಒಂದೆರಡು ರಾಖಿ ನೋಡಿದೆ, ನಂಗೆ ಅಷ್ಟು ಇಷ್ಟ ಆಗಲಿಲ್ಲ ಅಲ್ಲಿ. ಮೂವಿ ಮಾತ್ರ ಆಸಮ್ ಆಗಿತ್ತು, ನಂಗಂತೂ ಫುಲ್ ಇಷ್ಟ ಆಯಿತು. ಆ್ಯಕ್ಚುಲಿ ರಾಖಿ ತಗೊಳ್ಳೋಕ್ಕೆ ಅಂತ ಬಂದು ಮೂವಿಗೆ ಹೋಗಾಯಿತು. ಇವಾಗಾದ್ರೂ ರಾಖಿ ಆರ್ಡರ್ ಮಾಡೋಣ ಅಂತ ಫ್ಲಿಪ್ಕಾರ್ಟಲ್ಲಿ ನೋಡ್ತಾ ಇದ್ದೀನಿ. ಆಲ್ರೆಡಿ 10:35. ಫ್ಲಿಪ್ಕಾರ್ಟಲ್ಲಿ ಆಗಲಿಲ್ಲ, ಇನ್ಸ್ಟಾಮಾರ್ಟಲ್ಲಿ ಆರ್ಡರ್ ಮಾಡಿಕೊಂಡೆ. ಫೈನಲಿ ರಾಖಿ ಬಂತು. ರಾಖಿ ಹಬ್ಬ ಆದಮೇಲೆ ನಾನು ರಾಖಿ ಕಟ್ತಾ ಇದ್ದೀನಿ. ನಾನು ಅಣ್ಣಂಗೆ ಮಾತ್ರ ಅಲ್ಲ, ಅಕ್ಕಂಗೆ ಕೂಡ ರಾಖಿ ಕಟ್ತೀನಿ. ಶಿ ಈಸ್ ಮೈ ಪ್ರೊಟೆಕ್ಟರ್, ಬೆಸ್ಟ್ ಫ್ರೆಂಡ್, ಗೈಡ್, ಮೈ ಡೆಪ್ಯೂಟಿ ಪೇರೆಂಟ್, ಮೈ ಎವ್ರಿಥಿಂಗ್. ಈ ಬ್ಲೂ ರಾಖಿನ ನಾನು ನಮ್ಮ ಅಕ್ಕ ಕಲೀಗಿಗೆ ಆರ್ಡರ್ ಮಾಡಿದೆ. ಅವ್ರು ನಂಗೆ ಇನ್ಸ್ಟಾಗ್ರಾಮಲ್ಲಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾರೆ. ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಮನೆ ಮಹಾಲಕ್ಷ್ಮಿ ನಿಮ್ಗೆ ಹೇಗೆ ಕಾಣಿಸ್ತಾ ಇದ್ರು ಅಂತಲೂ ಕಮೆಂಟ್ ಮಾಡಿ. ಹಾಗೆ ನಾನು ಹೇಗೆ ಕಾಣಿಸ್ತಾ ಇದ್ದೆ ಅಂತಲೂ ಕಮೆಂಟ್ ಮಾಡಿ. ಆ್ಯಕ್ಚುಲಿ ತುಂಬ ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಪ್ರಿಪ್ರೇಷನ್ ಮಾಡ್ತಾ ವ್ಲಾಗ್ ಮಾಡೋಕ್ಕೆ ಆಗಲೇ ಇಲ್ಲ. ಚಿಕ್ಕ ವ್ಲಾಗ್ ಆಗ್ಬೋದು ಇದು. ನಿಮಗೆ ನೆಕ್ಸ್ಟ್ ಯಾವ ಥರ ವೀಡಿಯೋ ಬೇಕು ಅಂತ ಏನಾದರೂ ಸಜೆಷನ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವೀಡಿಯೋ. ಹಾಗೆ ನಾನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದು ಮಾತ್ರ ಮರಿಬೇಡಿ. ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್.